ರೇಣುಕಾಂಬ ದೇವಿ ಜ್ಯೋತಿಷಾಲಯ, ಪಂಡಿತ್ ಎನ್ಎಸ್ ಭಟ್, ವಿಳಾಸ ಸಿಟಿ ಟಾಕಿ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ದೂರದ ಊರಿನವರಿಗೆ ಫೋನ್ನ ಮೂಲಕ ಪರಿಹಾರ ತಿಳಿಸುತ್ತಾರೆ. ನುಡಿದಂತೆ ನಡೆಯುವವರು. ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ನಮಸ್ಕಾರ, ನೀವು ನೋಡುತ್ತಿದ್ದೀರಾ ಮೆಗಾನಿಸ್. ಮೊದಲಿಗೆ ಹೆಡ್ಲೈನ್ಸ್. ಪರಿಶಿಷ್ಟ ಜಾತಿಗಳ ಒಳ ಮೀಸಲಿಲ್ಲದೆ ಸರ್ಕಾರಿ ನೇಮಕಾತಿಗೆ ರಾಜ್ಯ ಸರ್ಕಾರ ಹೈಕೋರ್ಟ್ಗೆ ಮಾಹಿತಿ ಸಲ್ಲಿಕೆ. ಸಚಿವ ಸಂಪುಟ ತೀರ್ಮಾನ ಗೊಂದಲ. ಮಹೇಂದ್ರ ಕುಮಾರ್ ಮಿತ್ರ. ಆದ್ಯದೇವರ ದಾಸಿಮಯ್ಯ ಜಯಂತಿ, ಸನ್ಮಾರ್ಗಕ್ಕೆ ದಾರಿ ತೋರಿದ ದಾಸಿಮಯ್ಯ ಕುಮಾರಸ್ವಾಮಿ. ವಿಶ್ವಕರ್ಮ ಸಮಾಜ ಎಸ್ಟಿಗೆ ಸೇರಿಸಲು ಆಗ್ರಹಿಸಿ ಮಾರ್ಚ್ 25ರಂದು ಪಂಜಿನ ಮೆರವಣಿಗೆ. ಮಾರುತಿ ಬಡಿಗೇರ್. 25ರಂದು ಬಲಗೈ ಸಂಬಂಧಿತ ಜಾತಿಗಳಿಂದ ಬೆಂಗಳೂರಿನಲ್ಲಿ ಪ್ರತಿಭಟನೆ. ಮಾಲ ಮಹಾಸಭಾ ಬೆಂಬಲ. ಭಾಸ್ಕರ್ ರಾಜ್. ಆರೋಲಿಯಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಜಮೀನು ಲಪಟಾಯಿಸಲು ಪ್ರಯತ್ನ. ನೋಂದಣಿ ಖರೀದಿ ಪತ್ರ ರದ್ದುಗೊಳಿಸಲು ನರಸಿಂಹರಾವ್ ಆಗ್ರಹ. ಮಾಜಿ ಸಚಿವ ಕೆ ಶಿವನಗೌಡ ಹೇಳಿಕೆಗೆ ಖಂಡನ. ಹೇಳಿಕೆ ತೇಜಾವಧೆ ಮಾಡುವ ಪ್ರಯತ್ನ. ರಂಗನಾಥ್. ಹುತಾತ್ಮರ ದಿನಾಚರಣೆ ಶೋಷಣೆ ರಹಿತ ಸಮಾಜ ನಿರ್ಮಾಣಕ್ಕೆ ಸಹಕಾರ ಅಗತ್ಯ. ಚನ್ನಬಸವ ಜೇನಿಕಲ್. ಎಸ್ಎಸ್ಎಲ್ಸಿ ಪರೀಕ್ಷೆ 705 ವಿದ್ಯಾರ್ಥಿಗಳು ಗೈರು. ಗಟ್ಟು ಗ್ರಾಮದ ಬಳಿ ರಸ್ತೆ ಅಪಘಾತ. ದೇವನಪಲ್ಲಿ ಗ್ರಾಮದ 2 ಯುವಕರು ಸಾವು. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಒಳ ಮೀಸಲಾತಿಲ್ಲದೆ ಸರ್ಕಾರಿ ಹುದ್ದೆಗಳನ್ನು ನೇಮಕಾತಿ ಮಾಡುವುದಾಗಿ ಹೈಕೋರ್ಟ್ಗೆ ಸರ್ಕಾರ ಮೆಮೊ ನೀಡಿದೆ. ಹೈಕೋರ್ಟ್ ನೀಡಿರುವ ಮೆಮೊ ಹಿಂಪಡೆದೆ ಮಾರ್ಚ್ 27ರಂದು ನಡೆಯಲಿರುವ ವಿಶೇಷ ಸಚಿವ ಸಂಪುಟ ನಡೆದರೆ ಮಾದಿಗ ಸಮುದಾಯಕ್ಕೆ ಯಾವ ನ್ಯಾಯವೂ ಸಿಗೋದಿಲ್ಲ. ರಾಜ್ಯ ಸರ್ಕಾರ ಒಳ ಮೀಸಲು ಜಾರಿ ಮಾಡುವ ಉದ್ದೇಶವೇ ಇಲ್ಲ ಎಂದು ಸ್ಪಷ್ಟವಾಗುತ್ತದೆ ಎಂದು ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ರಾಜ್ಯ ಕಾರ್ಯಾಧ್ಯಕ್ಷ ಮಹೇಂದ್ರ ಕುಮಾರ್ ಮಿತ್ರ ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ದೇವೇಂದ್ರ ಸಿಂಗ್ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯವು ನಿವೃತ್ತ ನ್ಯಾಯಮೂರ್ತಿಗಳಿಂದ ಸಮೀಕ್ಷೆ ನಡೆಸಿ ಒಳ ಮೀಸಲಾತಿಗೆ ನೀಡಲು ನೀಡಿರುವ ಆದೇಶದ ಮೇರೆಗೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ರಚಿಸಲಾಗಿತ್ತು. ಆಯೋಗ ನೀಡಿದ್ದ ವರದಿಯನ್ನು ಪರಿಗಣಿಸದೆ ಸರ್ಕಾರವೇ ಪರಿಶಿಷ್ಟ ಜಾತಿಗಳಲ್ಲಿ 3 ಗುಂಪುಗಳನ್ನಾಗಿ ಪ್ರವರ್ಗ ಎ (6%), ಪ್ರವರ್ಗ ಬಿ ಗೆ (6%), ಪ್ರವರ್ಗ ಸಿ ಗೆ (5% ಮೀಸಲು ನಿಗದಿ ಮಾಡಿತ್ತು. ಆದರೆ ಎಸ್ಸಿ ಸಮುದಾಯಗಳಿಗೆ (17% ಮೀಸಲಾತಿಗೆ ಉಚ್ಚ ನ್ಯಾಯಾಲಯವು ರದ್ದುಪಡಿಸಿಲ್ಲ. ಸರ್ಕಾರವೇ ಹಿಂಪಡೆದಿಲ್ಲ. ಆದರೆ ಮಾದಿಗ ಸಮುದಾಯ ಸಚಿವರುಗಳ ಕೆ.ಎಚ್. ಮುನಿಯಪ್ಪ ಮತ್ತು ಆರ್.ಬಿ. ತಿಮ್ಮಾಪುರ ಇವರು ನಿಜವಾಗಿಯೂ ಸಮುದಾಯ ಕಾಳಜಿ ಇದ್ದರೆ ರಾಜ್ಯದ ಸರ್ಕಾರ ಹೈಕೋರ್ಟ್ಗೆ ಸಲ್ಲಿಸಿರುವ ಮೆಮೊ ಹಿಂಪಡೆದು ನಂತರವೇ ಸಚಿವ ಸಂಪುಟಕ್ಕೆ ಹಾಜರಾಗಬೇಕು. ಇಲ್ಲದೆ ಹೋದರೆ ಒಳ ಮೀಸಲಾತಿಯಲ್ಲದೆ ಶಿಕ್ಷಣ ಮತ್ತು ಉದ್ಯೋಗ ಪಡೆಯಬೇಕಾಗುತ್ತದೆ. 15% ಮೀಸಲಾತಿಯಲ್ಲಿ ನೇಮಕಾತಿ ನಡೆದರೆ ಸಮಾಜ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ 15% ಮತ್ತು ಸಾಮಾನ್ಯ ವರ್ಗಕ್ಕೆ ಮೀಸಲಾದ 40% ಮೀಸಲು ಪಡೆದು ಮೀಸಲಾತಿಯನ್ನು ಪಡೆಯಬೇಕು ಎಂದರು. ಆರ್ಎಸ್ಎಸ್ ಹಿನ್ನೆಲೆ ಉಳ್ಳ ವಾದಿರಾಜ ಎಂಬುವರ ವಲಯ ಮತ್ತು ಮಾದಿಗ ಸಮುದಾಯವನ್ನು ಎತ್ತಿಕಟ್ಟುವ ಕೆಲಸ ಮಾಡುತ್ತಿದ್ದಾರೆ. ಬಿಜೆಪಿಯಲ್ಲಿರುವ ಮಾದಿಗ ಸಮುದಾಯ ಎಚ್ಚರ ವಹಿಸಬೇಕು. ಅವರು ಲಂಬಾಣಿ, ಒಡ್ಡರು, ಕೊರಾಚ ಸಮುದಾಯಗಳನ್ನು ಎಸ್ಸಿ ಪಟ್ಟಿಯಿಂದ ತೆಗೆದುಹಾಕಲು ಧ್ವನಿ ಎತ್ತಬೇಕು. ವಾದಿರಾಜ್ ಇವರು ಸ್ಪೃಶ್ಯ ಜಾತಿಗಳನ್ನು ರಕ್ಷಣೆ ಮಾಡುತ್ತಿದ್ದಾರೆ ಎಂದರು. ಎಲ್ಲರೂ ಒಳ ಮೀಸಲಾತಿ ಬೇಡ ಅಂತ ಹೇಳಿ 4 ಸಮುದಾಯದವರು ವಾಯ್ಸ್ ಮಾಡ್ತಾ ಇದ್ದಾರೆ. ಆದ್ರೆ ಇದು ಇನ್ನೂ ಫೈನಲ್ ಆಗಿಲ್ಲ. ಆದ್ರೆ MRHS ಮತ್ತೆ ಮಾದಿಗ ದೊಡ್ಡೋಣ ಮತ್ತೆ ಬೇರೆ ಮಾದಿಗ ಸಂಘಟನೆಗಳು ಒಳ ಮೀಸಲಾತಿ ಕಂಪಲ್ಸರಿ ಮಾಡಲೇಬೇಕಂತ ಹೇಳಿ ಕೊಟ್ಟಿದ್ದಾರೆ. ಸೊ ಅದ್ರ ಸಲುವಾಗಿ ಏನಂತಂದ್ರೆ ಈ ರಿಟ್ ಪಿಟಿಷನ್ ನಾವು ಹಾಕಿದ್ದೇವೆ 2004 ಹೋದ ತಿಂಗಳು 2ನೇ ತಾರೀಕು ಡೇಟ್ ಇತ್ತು. ಅವತ್ತು ಬಂದು ಯಾರು ಗೌರ್ಮೆಂಟ್ ಕಡೆಯಿಂದ ಬಂದು ಕೂಡಾಲಲ್ಲಿ ಯಾರು ಪ್ರೆಸೆಂಟೇಷನ್ ಮಾಡಲಿಲ್ಲ, ಮತ್ತೆ ಮೆನ್ಷನ್ ಮಾಡಲಿಲ್ಲ ನಾವು ಈ ಕೇಸ್ ಮೇಲೆ ಹಿಯರಿಂಗ್ ಮಾಡ್ತೀವಿ ಅಂತ ಹೇಳಿ. ಆದ್ರೆ ಸಾಯಂಕಾಲ ಅವತ್ತು ನಮಗೆ ಗೊತ್ತಾಗಿದೆ ಏನಂತಂದ್ರೆ ಇದೇ ತಿಂಗಳ 2ನೇ ತಾರೀಕಿಗೆ ಗೌರ್ಮೆಂಟ್ ಅವ್ರ ಕಡೆಯಿಂದ ಒಂದು ಮೆಮೊ ಫೈಲ್ ಮಾಡಿದ್ದಾರೆ. ಆ ಮೆಮೊನಲ್ಲಿ ಏನಂತ ಹೇಳ್ತಾರೆ ಅಂತಂದ್ರೆ ಈ ಹಿಂದೆ ನಾವೇನು ಒಳ ಮೀಸಲಾತಿ ವರ್ಗೀಕರಣ ಮಾಡಿದ್ವಲ್ಲ 6-6-5 ಅಂತ ಹೇಳಿ ಅದನ್ನ ನಾವು ಮಾರ್ಪಾಡು ಮಾಡಿ ಹಳೆ ರೋಸ್ಟರ್ 95 ರೋಸ್ಟರ್ ಏನು ವರ್ಗೀಕರಣವಿಲ್ಲದೆ ಅದರ ಮೇಲೆ ನಾವು 56,432 ಪೋಸ್ಟ್ಗಳನ್ನು ತುಂಬುತ್ತೀವಿ ಅಂತ ಹೇಳಿ ನ್ಯಾಯಾಲಯ ಸಲ್ಲಿಸಿದ್ದಾರೆ. ಸೊ ಇದೇ ಫೈನಲ್ ಆಗ್ತದೆ. ಬೇರೆ ಇಲ್ಲಿ ಮಾದಿಗ ಸಮಾಜದವರು ಏನು ಅಲ್ಲಲ್ಲಿ ಹೋರಾಟ ಮಾಡಿ ಬಂದು ಕರೆ ನೀಡಿ ಸಿಎಂ ಅವರ ಮೇಲೆ ಸರ್ಕಾರದ ಮೇಲೆ ಒತ್ತಾಯ ಮಾಡಿದ್ದೋಸ್ಕರ ಮಾನ್ಯ ಸಿದ್ದರಾಮಯ್ಯ ಅವರು ಏನ್ ಮಾಡಿದ್ದಾರೆ 27ನೇ ತಾರೀಕು ಸಚಿವ ಸಂಪುಟ ಮೀಟಿಂಗ್ ಕರೆದಿದ್ದಾರೆ. ಸೊ ಆ ಮೀಟಿಂಗ್ ಸಕ್ಸಸ್ಫುಲ್ ಆಗಬೇಕು ಅಥವಾ ಒಳ ಮೀಸಲಾತಿ ಆಗ್ತದಂತ ಏನಾದ್ರು ಲಕ್ಷಣಗಳು ಇವಾಗ ಮಾದಿಗ ಸಂಘಟನೆಗಳು ಕಾಣಬೇಕಂತಂದ್ರೆ ಈ ನ್ಯಾಯಾಲಯದಲ್ಲಿ ಸಲ್ಲಿಸಿದ ಏನು ಅಡ್ವೊಕೇಟ್ ಜನರಲ್ ಮೆಮೊ ಸಲ್ಲಿಸಿದಾರಲ್ಲ ಆ ಮೆಮೊನ ಹಿಂಪಡೆದ್ರೆ ಮಾತ್ರ ಅದು ಮೀಟಿಂಗ್ ಸಕ್ಸಸ್ ಆಗ್ತದೆ ಅಂತ ಹೇಳ್ಬೋದು ಅಥವಾ ಏನಾದ್ರು ಒಂದು ಔಟ್ಪುಟ್ ಬರ್ತದೆ ಅಂತ ಹೇಳ್ಬೋದು. ಆದ್ರೆ ಇಲ್ಲಿ ಖುದ್ದು ಸರ್ಕಾರನೇ ನಾವು ಒಳ ಮೀಸಲಾತಿ ಇಲ್ಲದೆ ನೇಮಕ ಪ್ರಕ್ರಿಯೆ ಪ್ರಾರಂಭ ಮಾಡ್ತೀವಿ, ನಾವು ಅನುಮತಿ ಕೊಡ್ರಿ ಅಂತ ಕೇಳಿದಾರೆ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ
ಒಳ ಮೀಸಲಾತಿ ಮಾಡುವ ಉದ್ದೇಶವೇ ಇಲ್ಲ. ಸುಮ್ಮನೆ ಇದು ಡಬ್ಬಿ ಮೀಟಿಂಗ್ ಇದ್ದಾಗ ಇಲ್ಲ ಇದು ಹಿಂಪಡಿಲೇಬೇಕಂತಂದ್ರೆ ಮಾದಿಗ ಸಮಾಜದವರು ಏನು ಇಬ್ರು ಮಿನಿಸ್ಟರ್ಸ್ ಇದ್ದಾರೆ, KS ಮುನಿಯಪ್ಪ ಮತ್ತೆ ಆರ್ಬಿಟಿ ಮಕ್ಕಳು, ಅವರು ಆ ಕ್ಯಾಬಿನೆಟ್ ಮೀಟಿಂಗ್ ಅಟೆಂಡ್ ಆಗ್ಬೇಕಂತಂದ್ರೆ ಕಂಡೀಷನ್ ಇರಬೇಕು ಗೌರ್ಮೆಂಟ್ ಏನಂತ ಹೇಳಿ ಅದು ವಿಡ್ರಾ ಮಾಡಿದ್ರೆ ಮಾತ್ರ ನಾವು ಬರ್ತೀವಿ ಅಂತ ಹೇಳಿ. ಅದು ವಿಡ್ರಾ ಆಗಲಿಲ್ಲ ಅಂತಂದ್ರೆ ಏನ್ ಮೀಟಿಂಗ್ ಮಾಡಿದ್ರು ಇಲ್ಲ, ಅಲ್ಲಿ ಆಲ್ರೆಡಿ ಅದು ವಿಡ್ರಾ ಮಾಡ್ಬೇಕಂತಂದ್ರೆ ಮತ್ತೆ ಕೋರ್ಟ್ ಹಾಲ್ ಅಲ್ಲಿ ತಗೋಬೇಕು, ವಿಡ್ರಾ ಮಾಡ್ಕೋಬೇಕು. ಸೊ ಅದು ವಿಡ್ರಾ ಮಾಡ್ಕೊಳ್ಳೋದು ಯಾವಾಗೈತೆ ಮತ್ತೆ 1ನೇ ತಾರೀಕು ಐತೆ, ಆದ್ರೆ 27ನೇ ತಾರೀಕು ಏನೂ ಡಿಸೈಡ್ ಆಗಲ್ಲ. ಮತ್ತೆ ಮುಂದಿನ ದಿನ ಅಂತಂದ್ರೆ ಒಂದು ಒಳ್ಳೆ ಅವಕಾಶ ಐತೆ ಮಾಡಿದ್ರು ಒಳ ಮೀಸಲಾತಿ ಆಗ್ಲಿಲ್ಲ ಅಂತಂದ್ರೆ. ಒಳ ಮೀಸಲಾತಿ ಆದ್ರೆ ಕೇವಲ 6%, ಅದು ಈಗ ಫೈನಲ್ ಆಗಿಲ್ಲ. ಮ್ಯಾಕ್ಸಿಮಮ್ ಎಜೆ ಸದಾಶಿವ 6%, ಮಾಧುಸ್ವಾಮಿ 6%, ಮತ್ತೆ ನಾಗಮೋಹನ್ ದಾಸ್ 6%. ಈ 6% ಅಲ್ಲ ಅಂತಂದ್ರೆ ಮಾದಿಗ ಸಮುದಾಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿರುದ್ಯೋಗಿಗಳಿದ್ದಾರೆ. ಸೊ ಅವ್ರಿಗೆಲ್ಲ ನೌಕರಿ ಸಿಗಬೇಕಂತಂದ್ರೆ 6% ಅಲ್ಲಿ ಆಗಲ್ಲ. ಸೊ ಅದಕ್ಕೆ ನಾನೇನ್ ಹೇಳ್ತೀನಿ ಅಂತಂದ್ರೆ ಒಳ ಮೀಸಲಾತಿ ಆಗ್ಲಿಲ್ಲ ಅಂತಂದ್ರೆ 15% ಇದೆ. ಒಳ ಮೀಸಲಾತಿ ಇಲ್ಲ ಅಂದಾಗ 15% ಅಲ್ಲಿ ಎಷ್ಟು ಪೋಸ್ಟ್ ಬರ್ತಾರೋ ಅಷ್ಟು ಮಾದಿಗರು ಚೆನ್ನಾಗಿ ಓದಿ. ಈ ಸಂದರ್ಭದಲ್ಲಿ ಆಂಜನೇಯ, ಹುಸೇನ್ ಬಾಷಾ, ಪಲಕನ ಮರಡಿ, ಕಮಲ್ ಆಂಜನೇಯ ಇದ್ದರು. ಸಮಾಜದಲ್ಲಿ ಉತ್ತಮ ಜೀವನವನ್ನು ಹೇಗೆ ನಡೆಸಬೇಕೆಂದು ಬಗ್ಗೆ ಮತ್ತು ಸಮಾಜವನ್ನು ಕಾಣುವ ದೂರದೃಷ್ಟಿಯನ್ನು ಹೊಂದಿದ ತಮ್ಮ ವಚನಗಳ ಮೂಲಕ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ಕೆಲಸವನ್ನು ದೇವರ ದಾಸಿಮಯ್ಯವರು ಮಾಡಿದ್ದಾರೆ ಎಂದು ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಮಾರಸ್ವಾಮಿ ಹೇಳಿದರು. ಅವರಿದ್ದು ನಗರದ ಪಂಡಿತ ಸಿದ್ದರಾಮ ಜಂಬರ್ದಿನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಆದ್ಯ ವಚನಕಾರ ನೇಕಾರ ಸಂತ ವಿಶ್ವಮಾನ್ಯ ದೇವರ ದಾಸಿಮಯ್ಯ ಜಯಂತಿ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ವಚನಕಾರರಲ್ಲಿ ಆದಿ ವಚನಕಾರರೆಂದು ಹೆಸರುವಾಸಿಯಾಗಿ ಸಮಾಜದಲ್ಲಿ ಎಲ್ಲರೂ ಒಂದೇ ಆಗಿದ್ದಾರೆ. ಇಲ್ಲಿ ಜಾತಿ, ಲಿಂಗ, ಧರ್ಮ ಹಾಗೂ ವರ್ಣ ಭೇದ ಇಲ್ಲ. ಎಲ್ಲರೂ ಸಮನಾಗಿ ಉತ್ತಮ ಜೀವನವನ್ನು ನಡೆಸಬೇಕೆಂದು ಸಂದೇಶಗಳನ್ನು ತಮ್ಮ ವಚನಗಳ ಮೂಲಕ ಇಡೀ ಜಗತ್ತಿಗೆ ದಾಸಿಮಯ್ಯವರು ತಿಳಿಸಿದ್ದು, ಅವರ ತತ್ವ ಆದರ್ಶಗಳನ್ನು ಪ್ರತಿಯೊಬ್ಬರ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಉತ್ತಮ ಬದುಕನ್ನು ರೂಪಿಸಿಕೊಳ್ಳಬೇಕು ಎಂದರು. ಇದೇ ವೇಳೆ ಮಹಾನಗರ ಪಾಲಿಕೆಯ ಸದಸ್ಯ ಕಾರ್ಯದರ್ಶಿ ಹಾಗೂ ಸರ್ಕಾರಿ ನೌಕರ ಸಂಘದ ಜಿಲ್ಲಾಧ್ಯಕ್ಷ ಕೃಷ್ಣ ಶಮತಗಿರಿ ಮಾತನಾಡಿ, ವಿಶ್ವ ಹಾಗೂ ಕನ್ನಡ ಸಾಹಿತ್ಯಕ್ಕೆ ವಚನ ಸಾಹಿತ್ಯ ಕೊಡುಗೆ ಅಪಾರವಾದದ್ದು. ಬಸವಣ್ಣವರಿಗಿಂತಲೂ ಮುಂಚಿತವಾಗಿಯೇ 11ನೇ ಶತಮಾನದಲ್ಲಿ ವಚನ ಸಾಹಿತ್ಯವನ್ನು ಹುಟ್ಟಿಹಾಕಿದವರು ದೇವರ ದಾಸಿಮಯ್ಯರಾಗಿದ್ದಾರೆ ಎಂದರು. ಕೃಷ್ಣ ತುಂಗ ಹರಿಯುವ ಈ ಪ್ರದೇಶ ವಚನ ಬ್ರಹ್ಮ ನೇಕಾರನ ಸಂತ ವಿಶ್ವಮಾನ್ಯ ಶರಣ ದೇವರ ದಾಸಿಮಯ್ಯವರ ದೀಪವನ ಜ್ಯೋತಿಯನ್ನು ಬೆಳಗಿಸಿದಂತ ಎಲ್ಲ ಗಣ್ಯಮಾನ್ಯರಿಗೆ ತಮ್ಮೆಲ್ಲರ ಜೋರಾದ ಚಪ್ಪಾಳಿಯೊಂದಿಗೆ ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದ ಸುಜ್ಞಾನಗಳಿಗೆ ಕರೆದುಕೊಂಡು ಹೋಗುವ ದೀಪ ಅಂತ ಜ್ಯೋತಿಯನ್ನು ಬೆಳಗಿಸಿದಂತ ಎಲ್ಲ ಮಹನೀಯರಿಗೆ ಸ್ಪರ್ಶದ ತಮ್ಮೆಲ್ಲರ ಕಾರಣ ಏನು ಅಂತಂದರೆ ಇವತ್ತು SSLC ಎಕ್ಸಾಮ್ ನಡೀತಾ ಇರೋದ್ರಿಂದ ಅವರು ಮಕ್ಕಳನ್ನ ಮತ್ತು ಎಕ್ಸಾಮನ್ನು ಚೆನ್ನಾಗಿ ಮಾಡಲಿ ಅಂತ ಹೇಳಿ ಎಲ್ಲ ಇದ್ದಾರೆ. ನಾವು ಎಲ್ಲ ಎಕ್ಸಾಮ್ ಸೆಂಟರ್ಗಳನ್ನ ನೋಡಿದ್ರೆ ಅದೆಲ್ಲ ಪೇರೆಂಟ್ಸೇ ಜಾಸ್ತಿ ಇದ್ದಾರೆ, ಮಕ್ಕಳಿಗಿಂತ ಪೇರೆಂಟ್ಸೇ ಜಾಸ್ತಿ ಇದ್ದಾರೆ. ಹಾಗಾಗಿ ಸ್ವಲ್ಪ ಸಂಖ್ಯೆ ಕಮ್ಮಿಯಾಗಿದೆ. ಆದರೂ ನಾವು ಎಲ್ಲರೂ ಕೇಳ್ಕೊಳ್ಳೋದು ಏನಂತಂದರೆ, ಏನು ದೇವರ ದಾಸಿಮಯ್ಯ ಅವರು ವಚನಗಳಲ್ಲಿ ಇಡೀ ಸಮಾಜದ ಜೀವನ ಯಾವ ರೀತಿ ಇರಬೇಕು, ಯಾವ ರೀತಿ ಒಳ್ಳೆಯದನ್ನು ಇದು ಮಾಡಬೇಕು, ಯಾರಿಗೆ ಯಾವ ರೀತಿ ಸಹಾಯವನ್ನು ಮಾಡಬೇಕು ಅನ್ನೋದನ್ನು ಎಲ್ಲ ರೀತಿಯಲ್ಲಿ ಅವರು ಹೇಳಿದ್ದಾರೆ. ಅದರಿಂದ ಇದು ಕೇವಲ ಒಂದು ಸಮಾಜಕ್ಕೆ ಅಲ್ಲದೆ ಎಲ್ಲ ಸಮಾಜದವರು ಸಹ ಅದನ್ನು ಏನು ವಚನಗಳಲ್ಲಿ ತುಂಬಿದೆ ಇರುವಂತಹ ಒಳ್ಳೆಯ ಅಂಶಗಳನ್ನು ಎಲ್ಲ ಪಡೆದು ಅದರಂತೆ ಜೀವನವನ್ನು ಸಾಗಿಸಿದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಹಾಗಾಗಿ ದಯವಿಟ್ಟು ಆ ವಚನಗಳನ್ನು ಎಲ್ಲರೂ ಓದಬೇಕಾಗಿ ಕೋರಿಕೆ. ಹಾಗೆ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ನಾನು ವಂದಿಸಿ ನಮಸ್ಕಾರ. ಇದಕ್ಕೂ ಮೊದಲು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಉತ್ತರದೇವಿ ಮಾತನಾಡಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ 33 ಜಯಂತಿಗಳನ್ನು ಮಾಡಲಾಗುತ್ತದೆ. ಅದರಲ್ಲಿ ದೇವರ ದಾಸಿಮಯ್ಯ ಜಯಂತಿ ಒಂದಾಗಿದ್ದು, ದೇವರ ದಾಸಿಮಯ್ಯವರ ವಚನ ಸಂಗ್ರಹ ಹೊತ್ತಿಗೆಯ ಮೂಲಕ ಸಮಾಜಕ್ಕೆ ಉತ್ತಮ ಸಂದೇಶಗಳನ್ನು ನೀಡಿದ್ದಾರೆ. ರಾಮನಾಥ ಎಂಬ ಅಂಕಿತದಿಂದ ಹಲವು ವಚನಗಳನ್ನು ರಚಿಸಿ ಸಮಾಜಕ್ಕೆ ಉತ್ತಮ ಹಾದಿಯನ್ನು ಹಾಕಿಕೊಟ್ಟಿದ್ದಾರೆ ಎಂದರು. ಪಾರಂಪರಿಕವಾಗಿ ಬಹಳಷ್ಟು ಶ್ರೀಮಂತಿಕೆಯನ್ನು ಗಳಿಸಿದೆ ಅಂತೇಳಿ ಹೇಳಿದರೆ ತಪ್ಪಾಗಲಾರದು. ಅಂಥ ಒಂದು ನೆಲದಲ್ಲಿ ಕನ್ನಡ ಒಂದು ಸಾಹಿತ್ಯಕ್ಕೆ
ಏನಾದರೂ ವಿಶಿಷ್ಟವಾದ ಕೊಡುಗೆ ಏನಾದರೂ ಕೊಟ್ಟಿದ್ದು ಇದೆ ಅಂದರೆ ಅದು ವಚನ ಸಾಹಿತ್ಯ ಅಂತ ಹೇಳಿ. ಇಡೀ ವಿಶ್ವ ಸಾಹಿತ್ಯಕ್ಕೆ ವಚನ ಸಾಹಿತ್ಯ ಬಹಳ ವಿಶಿಷ್ಟವಾದಂಥ ಕೊಡುಗೆ. ಆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ನಮ್ಮೆಲ್ಲ ವಚನಕಾರರು ಅವರೆಲ್ಲರನ್ನು ನಾನು ಪೂಜನೀಯವಾಗಿ ಮೊದಲನೇದಾಗಿ ಮನದಲ್ಲಿ ನೆನೆಸುತ್ತಾ, ಅದರಲ್ಲಿ ಮೊಟ್ಟ ಮೊದಲ ಆದ್ಯ ವಚನಕಾರ ಅಂತೇಳಿ ಏನು ಹೇಳ್ತೀವಿ, ಬಸವಣ್ಣನವರಿಗಿಂತ ಪೂರ್ವದಲ್ಲೇ. ಯಾಕೆಂದರೆ ಬಸವಣ್ಣನವರು ನಾವು ನೋಡ್ತಕ್ಕಂಥದ್ದು 12ನೇ ಒಂದು ಶತಮಾನದಲ್ಲಿ ಕಾಣ್ತೀವಿ. ಇವರು 11ನೇ ಶತಮಾನದಲ್ಲೇ ಅವರಿಗಿಂತ ಪೂರ್ವದಲ್ಲೇ ಒಂದು ವಚನ ಚಳವಳಿಗೆ ಒಂದು ಭದ್ರವಾದ ಬುನಾದಿಯನ್ನು ಹಾಕಿರ್ತಕ್ಕಂಥವ್ರು. ಅಂತ ಹಿರಿಯ ವಚನಕಾರರ ಚಳವಳಿಯ, ಹಿರಿಯ ವಚನಕಾರರ ಜಯಂತಿಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೆ ತಿಳಿಸೋಕ್ಕೆ ಮೊಟ್ಟ ಮೊದಲನೇದಾಗಿ ಇಷ್ಟಪಡ್ತೇನೆ. ಈ ಜನರು ಏನಿದ್ದಾರೆ ನಮ್ಮ ಒಂದು ಸಾಂಸ್ಕೃತಿಕ ನೆಲದಲ್ಲಿ ಬರದೇ ಹೋಗಿದ್ರೆ ನಮ್ಮ ಒಂದು ನೆಲ ಹೇಗಾಗ್ತಿತ್ತು ಅಂತಂದರೆ ಬಹಳಷ್ಟು ಸಂಸ್ಕೃತಿಯಿಂದ ಬರಡಾಗಿ ಹೋಗ್ತಾ ಇತ್ತು, ವಿಚಾರಗಳಿಂದ ಬಹಳಷ್ಟು ಏನಂದರೆ ಸೌಕಲಾಗಿ ಹೋಗ್ತಾ ಇತ್ತು. ಹಾಗೆ ನಮ್ಮ ಬದುಕು ಇಷ್ಟೊಂದು ಸುಂದರವಾಗಿ ಇರಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ. ಆ ರೀತಿಯಲ್ಲಿ ಏನಂದರೆ ನಮ್ಮ ಶರಣರು ತಮ್ಮ ಕಾಯಕದ ಜೊತೆಗೆ ತಮ್ಮ ಕಾಯಕ ನಿಷ್ಠೆಯನ್ನು ಅಳವಡಿಸಿಕೊಂಡು, ತಮ್ಮ ಒಂದು ದಾಸೋಹದ ನಿಷ್ಠೆಯನ್ನು ಅಳವಡಿಸಿಕೊಂಡು, ಆಮೇಲೆ ಆಗಿನ ಸಮಾಜದಲ್ಲೇ ಸಮಾನತೆಯ ತತ್ವವನ್ನು ಅಳವಡಿಸಿಕೊಂಡು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈಗಲೂ ಏನು ನಾವು ಎಷ್ಟು ಮಟ್ಟಿಗೆ ಯೋಚನೆ ಮಾಡ್ತಿದ್ವಿ ಅಂದರೆ, ಗಂಡು ಮಗು ಹುಟ್ಟಿದ್ರೆ ನಾವು ಎಲ್ಲಿ ಬೇಕಾದ್ರೆ ಕಾನ್ವೆಂಟ್ ಶಾಲೆಯಲ್ಲಿ ಓದಿಸ್ತೀವಿ, ಹೆಣ್ಣು ಮಗಳು ಹುಟ್ಟಿದ್ರೆ ಎಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಶಾಲೆಯನ್ನು ಓದಿಸೋಕೆ ಇಷ್ಟಪಡ್ತೀವಿ. ಯಾಕೆ ಆ ತಾರತಮ್ಯ ಅಂತಂದರೆ, ಹೆಣ್ಣು ಮಗಳು ಕೊಟ್ಟರೆ ಹೊರಗಡೆ ಹೋಗ್ತಾಳೆ, ಗಂಡು ಮಗು ಆದರೆ ನಮ್ಮ ವಂಶವನ್ನು ಉದ್ಧಾರ ಮಾಡ್ತಾನೆ ಅಂತೇಳಿ ಒಂದು ತಾರತಮ್ಯ ಇರ್ತಕ್ಕಂಥ ಈಗಿನ ಹಿಂದಿನ ಒಂದು ದಿನಮಾನಗಳಲ್ಲಿ ನಂತರ ಮಾನವೀಯ ಸಾಹಿತಿ ರಮೇಶ್ ಬಾಬು ಯಾಳಗಿ ಮಾತನಾಡಿ, ದಾಸಿಮಯ್ಯ ಜಯಂತಿ ಕೇವಲ ಒಂದು ಸಮಾಜಕ್ಕೆ ಸೀಮಿತವಾಗದೆ ಇಡೀ ಮನುಕುಲಕ್ಕೆ ಸಂಭ್ರಮದ ಹಬ್ಬ ಆಗಬೇಕು. ಪ್ರತಿಯೊಬ್ಬರ ಬಾಳನ್ನು ಬೆಳಗಿಸುವ ಸದ್ಗುಣಗಳ ವಚನಗಳಲ್ಲಿ ಅಡಗಿದ್ದು, ವರ್ತನೆಗಳನ್ನು ಸರಿಪಡಿಸುವ ಸರಿದಾರಿಯಲ್ಲಿ ನಡೆಯಲು ವಚನಗಳು ಸಹಕಾರಿಯಾಗಿವೆ ಎಂದು ಹೇಳಿದರು. ಇಲಾಖೆಯು ಸುಮಾರು 33 ಜಯಂತಿಗಳನ್ನು ಆಚರಣೆ ಮಾಡುತ್ತೆ. ಶರಣರಿರ್ಬೋದು, ದಾಸರಿರ್ಬೋದು, ಸಂತರಿರ್ಬೋದು, ಅಂದರೆ ನಮ್ಮ ಕರ್ನಾಟಕ ಸಂಸ್ಕೃತಿಯ ಹೆಮ್ಮೆಯ ಪ್ರತೀಕವಾದ ಪ್ರತಿಯೊಬ್ಬ ಮಹನೀಯ ಜಯಂತಿಯನ್ನು ಒಂದು ತಿಂಗಳಲ್ಲಿ ಸುಮಾರು 2 ರಿಂದ 3 ಜಯಂತಿಗಳನ್ನು ನಾವು ಆಚರಣೆ ಮಾಡ್ತೇವೆ. ಅದರಲ್ಲಿ ದೇವರ ದಾಸಿಮಯ್ಯ ಕೂಡ ಒಬ್ಬರು, ಅಂದರೆ ಆದ್ಯ ವಚನಕಾರರು. ವಚನ ಸಂಗ್ರಹ ಅನ್ನೋ ಒಂದು ದೊಡ್ಡ ಹೊತ್ತಿಗೆಯನ್ನು ನಮಗೆ ಸಂಸ್ಕಾರಯುತವಾಗಿ ನೀಡಿದ ಒಬ್ಬ ಮಹಾನ್ ವಚನ ದಾಸೋಹಿ, ಶರಣ ದಾಸೋಹಿ, ಕಾಯಕ ದಾಸೋಹಿ, ನೇಕಾರ ಸಂತ ಈ ದೇವರ ದಾಸಿಮಯ್ಯ. ಮುಖ್ಯವಾಗಿ ಇನ್ನೊಂದು ಖುಷಿಯ ವಿಚಾರ ಏನಂದರೆ, ನಾನು ಮೊದಲಿಗೆ ಅಪಾಯಿಂಟ್ ಆಗಿ ಹೋಗಿದ್ದು ಯಾದಗಿರಿ ಜಿಲ್ಲೆಯಲ್ಲಿ, ಅಂದರೆ ದೇವರ ದಾಸಿಮಯ್ಯನ ಮೂಲದ ಹುಟ್ಟೂರಾದ ಮೊದಲೂರಿನಲ್ಲಿ ನಾನು ಸೇವೆ ಸಲ್ಲಿಸುತ್ತೀನಿ ಅನ್ನೋದು ನನಗೊಂದು ರೀತಿಯಲ್ಲಿ ಹೆಮ್ಮೆ ಇದೆ. ಅದಕ್ಕೂ ಇದಕ್ಕೂ ಗೊತ್ತಿಲ್ಲ. ಒಂದು ಜಯಂತಿನ ಒಂದು ಸರಿ ಆಚರಣೆ ಮಾಡ್ಬೋದು. ನನ್ನ ಸುಯೋಗ ಅಂದರೆ ಇಲ್ಲಿ ರಾಯಚೂರಲ್ಲಿ ಇವತ್ತು ಮಾಡಿ 26ನೇ ತಾರೀಕು ನಮ್ಮ ಯಾದಗಿರಿಯಲ್ಲಿ ಆಚರಣೆ ಮಾಡೋ ಒಂದು ಸುಯೋಗ ನನಗೆ ಸಿಗುತ್ತದೆ. ಹಾಗಾಗಿ ಅವರು ಒಂದು ವಚನನ ಹೇಳಕ್ಕೆ ಇಷ್ಟಪಡ್ತೀನಿ. ಬರುಷಟಗನ ಭಕ್ತಿ ದಿಟವೆಂದು ನಂಬಲು ಬೇಡ, ಬರುಷಟಗನ ಭಕ್ತಿ ದಿಟವೆಂದು ನಂಬಲು ಬೇಡ, ಮಠದೊಳಗನ ಬೆಕ್ಕು ಇಲಿಯ ಕಂಡು ಪುಟನೆಗೆದಂತಾಯಿತು ನೋಡ ಕಾಣ ರಾಮನಾಥ. ರಾಮನಾಥ ಎನ್ನುವ ಅಂಕಿತದೊಂದಿಗೆ ಯಾವುದೇ ಭಕ್ತಿ ಶ್ರದ್ಧೆ ಮನಸ್ಸಿನೊಳಗಿರ್ಬೇಕು. ಅದನ್ನು ಯಾವತ್ತೂ ತೋರಿಕೆಗಾಗಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಿಮ್ಮ ಕಾಯಕದೊಳಗೆ ನಿಮ್ಮ ಭಕ್ತಿಯನ್ನ ಶ್ರದ್ಧೆಯನ್ನ ಕಾಣ್ರಿ ಅಂತ ಹಲವಾರು ಶರಣರು ಹೇಳಿರೋ ಹಾಗೆ ಬಹಳ ನ್ಯಾಯ ನಿಷ್ಠೂರ ದೇವರ ದಾಸಿಮಯ್ಯ ಪದಕನ್ನ ನಮ್ಮೆಲ್ಲರಿಗೂ ಕೂಡ ಈಗ ತಾನೇ ಉಪನ್ಯಾಸವನ್ನ ನೀಡಿದಂತ ರಮೇಶ್ ಯಾದಗಿ ಸರ್ ಅವರಿಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಂದ ತುಂಬುವುದರಿಂದ ಸನ್ಮಾನವನ್ನ ನಡೆಸಿಕೊಂಡಿದ್ದಾರೆ. ವಚನ ಬ್ರಹ್ಮ ವಿಶ್ವಮಾನ ಶರಣ. ಈ ಸಂದರ್ಭದಲ್ಲಿ ಸಮಾಜದ ಪ್ರಮುಖರಾದ ಜಿ ನಾಗರಾಜ್, ವೆಂಕಟೇಶ್, ದೊಡ್ಡ ಈರಣ್ಣ ಕರ್ಲಿ, ಉದಯ್ ಕುಮಾರ್, ಮೈಕಲ್ ಬಾಬು, ವಿಠಲ್ ಗೋಳೆಗೌಡ, ಪುಷ್ಪಾವತಿ, ಕರವತಿ ನಾಗರಾಜ್, ಶಿವಾನಂದ್, ಶ್ರೀನಿವಾಸ್ ಸೇರಿದಂತೆ ಅನೇಕರಿದ್ದರು. ವಿಶ್ವಕರ್ಮ ಸಮಾಜವನ್ನು ಎಸ್ಟಿಗೆ ಸೇರ್ಪಡೆ ಮಾಡಲು ಆಗ್ರಹಿಸಿ ಮಾರ್ಚ್ 25ರಂದು ವಿಶ್ವಕರ್ಮ ಮಹಾಸಭಾ ಜಿಲ್ಲಾ ವಿಶ್ವಕರ್ಮ ಸಮಾಜದ ನೇತೃತ್ವದಲ್ಲಿ ಪಂಜಿನ ಮೆರವಣಿಗೆ ನಡೆಸಲು ನಿರ್ಧರಿಸಲಾಗಿದೆ ಎಂದು ವಿಶ್ವಕರ್ಮ ಮಹಾಸಭಾ ಜಿಲ್ಲಾಧ್ಯಕ್ಷ ಮಾರುತಿ ಬಡಿಗರ್ ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಮೈಸೂರು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ನಂಜುಂಡ ನೇತೃತ್ವದಲ್ಲಿ ವಿಶ್ವಕರ್ಮ ಸಮಾಜವನ್ನು ಎಸ್ಟಿಗೆ ಸೇರಿಸಲು ಅಧ್ಯಯನ ನಡೆಸಲು ಸರ್ಕಾರ ಆದೇಶ ನೀಡಿತು. ಆದರೆ ನಂಜುಂಡ ಇವರು ವಿಶ್ವಕರ್ಮ ಸಮಾಜವನ್ನು ಎಸ್ಟಿಗೆ ಸೇರಿಸಲು ವಿರೋಧಿಸಿದ್ದಾರೆ. ಅವರ ವರದಿ ಅವೈಜ್ಞಾನಿಕ ಹಾಗೂ ಪೂರ್ವಗ್ರಹ ಪೀಡಿತವಾಗಿದೆ.
ಅವರೆಲ್ಲೂ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಿಗೆ ಭೇಟಿ ನೀಡಿ ಅಧ್ಯಯನ ನಡೆಸದೆ ಏಕಪಕ್ಷೀಯವಾಗಿ ವರದಿ ನೀಡಿದ್ದಾರೆ. ಅವರ ವರದಿಯನ್ನು ರದ್ದುಗೊಳಿಸಿ ಮರು ಅಧ್ಯಯನ ನಡೆಸಿ ಎಸ್ಟಿಗೆ ಸೇರಿಸಲು ಶಿಫಾರಸು ಮಾಡಬೇಕೆಂದು ಆಗ್ರಹಿಸಿ ಹೋರಾಟ ನಡೆಯಲಿದೆ. ತಿಂತಾನಿ ಮೌನೇಶ್ವರ ದೇವಸ್ಥಾನ ಅಭಿವೃದ್ಧಿ ಪ್ರಾಧಿಕಾರ ರಚಿಸುವುದು ಸೇರಿ ನಡೆಯಲಿರುವ ಹೋರಾಟದಲ್ಲಿ ರಾಯಚೂರು ಜಿಲ್ಲಾ ಮತ್ತು ಯಾದಗಿರಿ, ಕೊಪ್ಪಳ, ಕಲಬುರಗಿ, ಬೀದರ್, ಬಳ್ಳಾರಿ, ವಿಜಯನಗರ ಸೇರಿದ ಸಮುದಾಯ ಜನರು ಭಾಗಿಯಾಗಲಿದ್ದಾರೆ. ನಗರದ ನೇತಾಜಿ ವೃತ್ತದಿಂದ ಸಂಜೆ 6 ಗಂಟೆಗೆ ಪ್ರಾರಂಭವಾಗಲಿರುವ ಪಂಜಿನ ಮೆರವಣಿಗೆ ತೀನ್ ಕಂದಿಲ್, ಜಾಕಿರ್ ಹುಸೇನ್ ವೃತ್ತ, ಬಸ್ ನಿಲ್ದಾಣ ಮೂಲಕ ಡಾಕ್ಟರ್ BR ಅಂಬೇಡ್ಕರ್ ವೃತ್ತಕ್ಕೆ ಆಗಮಿಸಿ ಸಮಾರೋಪಗೊಳ್ಳುತ್ತದೆ. ಕಂಬಾರರು, ಬಡಿಗೇರರು, ಚಿನ್ನ ಬೆಳ್ಳಿ ಕೆಲಸ ಮಾಡುವವರು, ಬಡಿಗೇರ ವೃತ್ತಿ ಮಾಡುವ ಸಮಾಜ ಜನರು ಭಾಗವಹಿಸುವಂತೆ ಮನವಿ ಮಾಡಿದರು. ಪ್ರತಿಭಟನೆ ಮಹಾಸಭಾದ ರಾಜ್ಯಾಧ್ಯಕ್ಷ KP ನಂಜುಂಡಿ ಅವರಿಗೆ ಆಹ್ವಾನಿಸಲಾಗಿದೆ ಎಂದರು. ಈಗಾಗಲೇ ವಿಶ್ವಕರ್ಮ ಸಮಾಜದವರು ರಾಯಚೂರು ಜಿಲ್ಲೆಯಲ್ಲಿ ಕಳೆದ 2 ವರ್ಷದಿಂದ ಒಂದು 100 ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಿದ್ವಿ. ನಾವು ಲಿಂಗಸೂರಿನಿಂದ ರಾಯಚೂರುವರೆಗೆ ಒಂದು 20,000 ಜನ ಸೇರಿದ್ದೀವಿ. ಜೊತೆಗೆ ಅರೆಕತ್ತಲೆ ಮೆರವಣಿಗೆಯೂ ಸಹ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮಾಡಿದ್ದೀವಿ. ಇವೆಲ್ಲ ಬೆಳವಣಿಗೆಯಿಂದ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಸರ್ಕಾರ ಕಳೆದ 2 ವರ್ಷದಿಂದ ಪ್ರೊಫೆಸರ್ ನಂಜುಂಡ ಅವರಿಗೆ ನಮ್ಮ ವಿಶ್ವಕರ್ಮರ ಏನು ಪ್ರಮುಖ ಬೇಡಿಕೆ ಎಸ್ಟಿ ಮೀಸಲಾತಿಯ ವರದಿಯನ್ನು ಸಲ್ಲಿಸಲು ಹೇಳಿದ್ರು. ಆ ವರದಿ ಎಲ್ಲೇ ಕುಳಿತುಕೊಂಡು ಅವರು ವರದಿಯನ್ನು ರೆಡಿ ಮಾಡಿದರು. ಆ ಪ್ರತಿ ಜಿಲ್ಲೆಗಳಿಗೆ, ಪ್ರತಿ ತಾಲೂಕುಗಳಿಗೆ ಹೋಗಲಿಲ್ಲ. ಅವರು ನಮ್ಮ ಸಮಾಜದ ಯಾವ ಮುಖಂಡರನ್ನು ಸರಿಯಾಗಿ ಸ್ಪಂದಿಸದೆ ವರದಿ ಅಸಮಂಜಸವಾಗಿದೆ. ಈ ಬಗ್ಗೆ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರಾದ KP ನಂಜುಂಡಿ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ಈಗಾಗಲೇ ಅವರು ಅದರ ಬಗ್ಗೆ ದೂರನ್ನು ಕೊಟ್ಟಿದ್ದಾರೆ. ಅದು ಸರಿಪಡಿಸಬೇಕೆಂಬುದು ನಮ್ಮ ಒಂದು ಒತ್ತಾಯ. ಜೊತೆಗೆ ಯಾವುದೇ ಪರಿಸ್ಥಿತಿಯಲ್ಲಿ ನಮ್ಮ ವಿಶ್ವಕರ್ಮ ಸಮಾಜದಲ್ಲಿ ಇವತ್ತು ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಆ ತಾಲೂಕು ಭಾಗದಲ್ಲಿ ಈ ಕಂಚಿನ ಕೆಲಸ ಮಾಡುವಂತ ನಮ್ಮ ವಿಶ್ವಕರ್ಮರು ಇವತ್ತು ಎಸ್ಟಿ ವರ್ಗದಲ್ಲಿದ್ದಾರೆ, ಪರಿಶಿಷ್ಟ ಪಂಗಡದಲ್ಲಿ. ಅದೇ ತರ ನಮ್ಮ ರಾಜ್ಯದಲ್ಲಿ ನಮ್ಮನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕೆಂದು ಒತ್ತಾಯಿಸಿ, ಜೊತೆಗೆ ತಿಂತಿಣಿ ಮೌನೇಶ್ವರ ಏನು ನಮ್ಮ ಆರಾಧ್ಯ ದೇವರು ಜಗದ್ಗುರು ಮೌನೇಶ್ವರ ದೇವಸ್ಥಾನ ಈಗಾಗಲೇ ಮುಜರಾಯಿ ಇಲಾಖೆಯಲ್ಲಿದೆ. ಅದು ಅಭಿವೃದ್ಧಿ ಪ್ರಾಧಿಕಾರ ಅನ್ನೋದು ನಮ್ಮ ಬಹುದಿನದ ಕಲ್ಯಾಣ ಕರ್ನಾಟಕ ವಿಶ್ವಕರ್ಮರ ಒಂದು ಬೇಡಿಕೆ ಆಗಿದೆ. ಈ 3 ಬೇಡಿಕೆಗಳನ್ನು ಇಟ್ಟುಕೊಂಡು ನಾವು ಇದೇ 25ರಂದು ಸಂಜೆ ಅಂದ್ರೆ ನಾಳೆಲ್ಲ ನಾಡಿದ್ದು ಬುಧವಾರ 6 ಗಂಟೆಗೆ ರಾಯಚೂರು ನಗರದ ನೇತಾಜಿ ವೃತ್ತದಿಂದ ತೀನ್ ಕಂದಿಲು, ಜಾಕಿರ್ ಹುಸೇನ್ ಸರ್ಕಲ್, ಬಸ್ ಸ್ಟ್ಯಾಂಡ್, ಅಂಬೇಡ್ಕರ್ ವೃತ್ತದವರೆಗೆ ರಾತ್ರಿ ನಾವು ಪಂಜಿನ ಮೆರವಣಿಗೆ ಮಾಡ್ತಾ ಇದ್ದೀವಿ. ಸುಮಾರು ಈ ಪಂಜಿನ ಮೆರವಣಿಗೆ ಸರ್ಕಾರಕ್ಕೆ ಒಂದು ನಮ್ಮ ಬೇಡಿಕೆ ಸ್ಪಂದಿಸಲು ಒತ್ತಾಯಿಸಿ ಈ ಪಂಜಿನ ಮೆರವಣಿಗೆ ಆಗಿರುತ್ತದೆ. ಇದು ನಮ್ಮ ವಿಶ್ವಕರ್ಮರು ಈ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾವು ನಮ್ಮ ಜನಾಂಗದವರು ಒಂದು ಪಂಜಿನ ಮೆರವಣಿಗೆ ಮಾಡುತ್ತಿರುವುದು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ. ಈ ಒಂದು ಹೋರಾಟಕ್ಕೆ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರಾದ KP ನಂಜುಂಡಿ ಅವರನ್ನು ಆಹ್ವಾನಿಸಿದ್ದೇವೆ. ಅವರು ಸಹ ಬರುವ ಸಾಧ್ಯತೆ ಇದೆ. ಜೊತೆಗೆ ನಮ್ಮ ಅಕ್ಕಪಕ್ಕದ ಜಿಲ್ಲೆಗಳ ಯಾದಗಿರಿ ಇರ್ಬೋದು, ಕೊಪ್ಪಳ, ಬಳ್ಳಾರಿ ಮತ್ತು ಗುಲ್ಬರ್ಗ, ಬೀದರ್ ಈ ಭಾಗದಿಂದ ತಾಲೂಕಾ ಮತ್ತು ಜಿಲ್ಲಾ ಮಟ್ಟದ ಸಾಕಷ್ಟು ಜನ ಮುಖಂಡರು ಈ ಹೋರಾಟದಲ್ಲಿ ಭಾಗವಹಿಸುತ್ತಿದ್ದಾರೆ. ಇದೊಂದು ನಮ್ಮ ಸಮಾಜದ ಈ ಸಂದರ್ಭದಲ್ಲಿ ಕೆ. ಲಕ್ಷ್ಮೀಪತಿ ಅರಿಗೇರ, ಎ. ಈಶ್ವರ್ ವಿಶ್ವಕರ್ಮ, ಮೋನಪ್ಪ ಉಡ್ವಟ್ಟಿ, ಡಾಕ್ಟರ್ ವೆಂಕಟೇಶ್ ಅನ್ವರಿ, ಸುರೇಶ್ ಸುಗಮಕುಂಟ, ಗುರು ಮಡಿಪೇಟಿ, ನರಸಪ್ಪ ಸೇರಿ ಅನೇಕರಿದ್ದರು. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿಯಲ್ಲಿ ಬಲಗೈ ಸಂಬಂಧಿತ ಜಾತಿಗಳಿಗೆ ಅನ್ಯಾಯವಾಗುತ್ತಿರುವುದನ್ನು ವಿರೋಧಿಸಿ ಮಾರ್ಚ್ 25ರಂದು ಬೆಂಗಳೂರಿನಲ್ಲಿ ನಡೆಯಲಿರುವ ಬೃಹತ್ ಪ್ರತಿಭಟನೆಗೆ ಮಾಲ ಮಹಾಸಭಾ ಬೆಂಬಲಿಸಿ ಭಾಗವಹಿಸಲಿದೆ ಎಂದು ಮಾಲ ಮಹಾಸಭಾದ ಸಂಸ್ಥಾಪಕ ಭಾಸ್ಕರ್ ರಾಜ್ ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಶ್ರೀ ಜ್ಞಾನ ಪ್ರಕಾಶ ಸ್ವಾಮೀಜಿ ನೇತೃತ್ವದಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯಲಿರುವ ಪ್ರತಿಭಟನೆ ಸಮಾಜ ಎಲ್ಲ ಉಪಜಾತಿ ಜನರು ಬೆಂಬಲಿಸಿ ಭಾಗವಹಿಸಬೇಕು ಎಂದರು. ಬಲಗೈ ಸಂಬಂಧಿತ ಜಾತಿಗಳು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುತ್ತಾ ಬಂದಿವೆ. ರಾಜ್ಯ ಸರ್ಕಾರ ಸಮುದಾಯಕ್ಕೆ ಅನ್ಯಾಯ ಮಾಡುವುದಿಲ್ಲ ಎಂಬ ನಂಬಿಕೆಯಲ್ಲಿದ್ದೇವೆ. ಮಾರ್ಚ್ 27ರಂದು ನಡೆಯಲಿರುವ ವಿಶೇಷ ಸಚಿವ ಸಂಪುಟದಲ್ಲಿ ನ್ಯಾಯವನ್ನು ಸರಿಪಡಿಸಬೇಕು ಎಂದರು. ರಾಜ್ಯ ಸರ್ಕಾರ ಉಚ್ಚ ನ್ಯಾಯಾಲಯದಲ್ಲಿ ಮೆಮೊ ಸಲ್ಲಿಸಿ ಹಳೆ ಮೀಸಲಾತಿ ಪ್ರಮಾಣದಲ್ಲಿಯೇ ಸರ್ಕಾರಿ ಹುದ್ದೆಗಳ ನೇಮಕಾತಿ ಮಾಡುವುದಾಗಿ ಹೇಳಿದೆ. ಉಚ್ಚ ನ್ಯಾಯಾಲಯ ಅನುಮತಿ ನೀಡಿದ್ದರೆ ಹಳೆ ಮೀಸಲಾತಿಯಲ್ಲೇ ನೇಮಕಾತಿ ನಡೆಯುತ್ತದೆ. ಸರ್ಕಾರ ಮೆಮೊ ಹಿಂಪಡೆದೆ ಇರುವುದರಿಂದ ಹಳೆ ಮೀಸಲಾತಿಯಲ್ಲೇ ನೇಮಕಾತಿ ನಡೆಯುತ್ತದೆ ಎಂದರು.
ಸರ್ಕಾರವು ನಮ್ಮ ರಾಜ್ಯದ ಪರಿಶಿಷ್ಟ ಜಾತಿಯವರಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ವರ್ಗೀಕರಣ ಒಳ ಮೀಸಲಾತಿ ಕಲ್ಪಿಸಲು ಪರಿಶಿಷ್ಟ ಜಾತಿಯಲ್ಲಿ 3 ಗುಣಗಳು ಮಾಡಿದೆ. ಏನು ಸರ್, ಆ ಪರಿಶಿಷ್ಟ ಜಾತಿಗಳ ತಡೆ ನಂತರ ನ್ಯಾಯಾಲಯ ತಡೆ 56. ಈಗ ದಿನಾಂಕ 25ರಂದು ಕರ್ನಾಟಕ ರಾಜ್ಯ ಪಲ್ಲೆ ಜಾತಿಗಳ ಒಕ್ಕೂಟ ಮಹಾಒಕ್ಕೂಟದ ವತಿಯಿಂದ ಪರಿಶಿಷ್ಟ ಜಾತಿಗಳ ವರ್ಗೀಕರಣ ವಿರುದ್ಧ ಬೆಂಗಳೂರಲ್ಲಿ ಆಚರಣೆ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ನಾವು ಗಮನ ನೀಡ್ತಾ ಇದ್ದೀವಿ. ಮತ್ತು ಈ ಪ್ರತಿಭಟನೆಗೆ 1932ರಿಂದ ಇಲ್ಲಿವರೆಗೆ ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಯ ವರ್ಗ ಸಮುದಾಯದವರು ಕಾಂಗ್ರೆಸ್ ಪಕ್ಷಕ್ಕೆ ಸತತವಾಗಿ ಮತದಾನ ಮಾಡಿ ಅಧಿಕಾರಕ್ಕೆ ತಂದಿದ್ದೇವೆ. ಕಾಂಗ್ರೆಸ್ ಪಕ್ಷವು ನಮಗೆ ಮೋಸ ಮಾಡುವುದೆಂದು ನಾವು ಈಗಾಗಲೇ ಸಾಹಿತ್ಯ ಮಾಡಿದ್ದೇವೆ. ಅದು ಹೇಗೆಂದರೆ, ನಮ್ಮ ರಾಜ್ಯದ ಗೌರವಿತ ಉಚ್ಚ ನ್ಯಾಯಾಲಯ ರಿಟ್ ಅರ್ಜಿ ಸಂಖ್ಯೆ 2048/2025 ಪ್ರಕಾರ ಸರ್ಕಾರದ ವಾದ ಮಾಡುವ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ದಿನಾಂಕ 2 ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಗೊತ್ತಿಲ್ಲ ಸರ್. ಈಗ ನೀವೇ ಹೇಳ್ತಿರಲ್ಲ, ಈಗ ನಾವು ಯಾಕಂದ್ರೆ ಮಾಡ್ತಾ ಇದ್ವಿ ಗೊತ್ತಾಗಿಲ್ಲ ಅಂತ ಅಷ್ಟೇ. ನಮ್ಮ ಹೋರಾಟಕ್ಕೆ ಬೆಂಬಲ ಅಂದ್ರೆ ಮುಚ್ಚಿಸಿ ಭಾರತೀಯರ ಹೋಗ್ತೀವಿ, ನಾವು ಬೆಂಬಲ ಮಾಡ್ತೀವಿ. ಬಟ್ ಇದು ಏನಾಯ್ತಲ್ಲ ಫ್ಯಾಕ್ಟ್, ಇದು ಮಾಡಿದ್ರೆ ನೋಡಿ ಸರ್, ಇದು ಓಪನ್ ರಿಸರ್ವೇಷನ್ ಯಾರಾದ್ರೂ ಮಾಡ್ಬೋದು. ಈಗ ಎಂಪ್ಲಾಯ್ಮೆಂಟ್ ಭಾಳಷ್ಟು ನಿಂತಿದೆ, ಮಾಡಿದ್ರೆ ಎಲ್ಲ ಎಂಪ್ಲಾಯ್ಮೆಂಟ್ ಸಿಗ್ತದೆ ಸರ್, ಮಾಡ್ಕೊಡ್ಬೇಕಂತ ಹಳೆ ರೂಪ ಅಥವಾ ಹೋಗ್ತಿತ್ತು ಸರ್. ಈಗ ನೋಡಿ ಸರ್, ನಮ್ದೊಂದೇ ಅಲ್ಲ, ಈಗ ಅದರ್ಸ್ನು ಜನರಲ್ ಭಾಳ ಜನ ಎಂಪ್ಲಾಯ್ಮೆಂಟ್ ನಿಂತಿದೆ. ಮಾಡಿದ್ರೆ ಎಂಪ್ಲಾಯ್ಮೆಂಟ್ ಸಿಚುವೇಶನ್ ಆಗಿ ಎಲ್ಲ ಮತ್ತೆ ಇದು ಹಿಂಗೆ ಹೋಗಿಲ್ಲ ಮುಂದಕ್ಕೆ ಏನಿಲ್ಲ ಸರ್. ಅದು ಅಳಿಯೋದೇನೈತಲ್ಲ ಅದೇ ಮಾಡಲಿ, ಮಾಡಿದ್ರೆ ಅದರಲ್ಲಿ ಸರಿಯಾಗಿ ಮಾಡಿದ್ರೆ ಯಾವುದು ಇದಾಗಲ್ಲ. ಈ ಸಂದರ್ಭದಲ್ಲಿ ಪರಶುರಾಮುಲು ಇದ್ದರು. ನಕಲಿ ದಾಖಲೆ ಸೃಷ್ಟಿಸಿ ಜಮೀನು ಖರೀದಿ ಪತ್ರಗಳನ್ನು ಸೃಷ್ಟಿಸಿರುವ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಉರ್ವಕೊಂಡ ಗವಿಮಠ ಮಹಾಸಂಸ್ಥಾನ ಮಠ ಹೆಸರಿನ ಯಥಾಸ್ಥಿತಿ ಕಾಪಾಡುವಂತೆ ದಲಿತ ಪರ ಸಂಘಟನೆಗಳ ಒಕ್ಕೂಟದ ಜಿಲ್ಲಾ ಸಂಚಾಲಕ ನರಸಿಂಹಲು ಒತ್ತಾಯಿಸಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಮಾನ್ವಿ ತಾಲೂಕಿನ ಆರೋಳಿ ಗ್ರಾಮದ ಸರ್ವೆ ನಂಬರ್ 175 16 ಎಕರೆ 3 ಗುಂಟಿ ಜಮೀನ ಆಂಧ್ರಪ್ರದೇಶ ಅನಂತಪುರ ಜಿಲ್ಲೆಯ ಉರ್ವಕೊಂಡ ತಾಲೂಕಿನ ಉರ್ವಕೊಂಡ ಮಂಡಳದ ಗವಿಮಠ ಮಹಾಸಂಸ್ಥಾನ ಮಠಕ್ಕೆ ಸೇರಿದ ಜಮೀನಿಯನ್ನು ಮಠದ ಶ್ರೀ ಜಗದ್ಗುರು ಚನ್ನಬಸವ ರಾಜೇಂದ್ರ ಮಹಾಸ್ವಾಮಿಗಳು ಭೀಮಣ್ಣ ಎಂಬುವರಿಗೆ ಜಿಪಿ ನೀಡಿದ್ದಾರೆ. ಆದರೆ ಗ್ರಾಮದ ಸಿದ್ದನಗೌಡ ಎಂತ ತಂದೆ ತಾಯಿ ಅಕ್ಕ ತಂಗಿಯರ ಹೆಂಡತಿ ಅತ್ತೆಮ್ಮವ ಸೇರಿಕೊಂಡು ಉಪ್ರಾಳ ಗ್ರಾಮದ ಬಸಣ್ಣ ನಾಯಕ್ ಎಂಬ ವ್ಯಕ್ತಿಯ ಆಧಾರ ನಕಲಿಯಾಗಿ ಸೃಷ್ಟಿಸಿ ನಕಲಿ ಆಧಾರ ಸಂಖ್ಯೆ 921-871-369 921-871-369-306 ಸೃಷ್ಟಿಸಿ 2021ರಲ್ಲಿ ಏಪ್ರಿಲ್ 30ರಂದು ಸಿದ್ದನಗೌಡ ಹೆಸರಿಗೆ ಖರೀದಿ ಪತ್ರ ಮಾಡಿಕೊಂಡಿದ್ದಾರೆ. ನಂತರ ಹೆಂಡತಿ ತಂದೆ ಚಂದ್ರಪ್ಪ ಇವರಿಗೆ ಖರೀದಿ ಪತ್ರ ಮಾಡಲಾಗಿದೆ. ಜಮೀನಿ ಕಬಲಿಸುವ ನಡೆದಿರುವ ಅಕ್ರಮ ಹಿಂದೆ ಕಂದಾಯ ಇಲಾಖೆ ಅಧಿಕಾರಿಗಳು ನೋಂದಣಿ ಅಧಿಕಾರಿಗಳು ಭಾಗಿಯಾಗಿರುವ ಶಂಕೆ ಇದೆ. ಕೂಡಲೇ ಜಿಲ್ಲಾಧಿಕಾರಿಗಳು ನೋಂದಣಿ ಖರೀದಿ ಪತ್ರ ರದ್ದುಪಡಿಸಿ ಮಠದ ಹೆಸರಿಗೆ ಜಮೀನು ಉಳಿಸಿಕೊಡಬೇಕು. ತಪ್ಪಿಸ ಕಂದಾಯ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದರು. ಕುರುಡಿ ಗ್ರಾಮದ ಕುರುಡಿ ಹೋಬಳಿಯ ಆರೋಲಿ ಗ್ರಾಮದ ಸರ್ವೆ ನಂಬರ್ 175/6 ವಿಸ್ತೀರ್ಣ 16 ಎಕರೆ 3 ಗುಂಟೆ ಜಮೀನು ಏನು ಅದೇ ಗ್ರಾಮದ ಸಿದ್ದನಗೌಡ ಎನ್ನುವಂತ ವ್ಯಕ್ತಿ ಕೊಟ್ಟಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಉರುಕೊಂಡ ಗವಿಮಠ ಮಹಾಸಂಸ್ಥಾನ ಉರುಕೊಂಡ ತಾಲೂಕು ಮತ್ತು ಮಂಡಲ ಉರುಕೊಂಡ ಜಿಲ್ಲೆ ಅನಂತಪುರ ಆಂಧ್ರ ಪ್ರದೇಶ ಮಠಕ್ಕೆ ಮಹಾಸ್ವಾಮಿಗಳು ಉರುಕೊಂಡ ವಯಸ್ಸು 91 ವರ್ಷ ಅವರು ಜಗದ್ಗುರು ಚನ್ನಬಸವ ರಾಜೇಂದ್ರ ಮಹಾಸ್ವಾಮಿಗಳ ಹೆಸರಿನಲ್ಲಿ ಇಡೀ ಜಿಲ್ಲೆಯಾದ್ಯಂತ ಆ ಮಠದ ಹೆಸರಿನಲ್ಲಿ ಭೂಮಿ ಇದೆ. ಇನಾಮ್ ಭೂಮಿ ಭೀಮಣ್ಣನವರಿಗೆ GPA ಮಾಡಿಕೊಟ್ಟಿದ್ದಾರೆ ಸರ್ ಮಠದ ಕಡೆಯಿಂದ. ಆ ಭೂಮಿನ ನೋಡ್ಕೊಂಡು ಹೋಗ್ಲಿಕ್ಕೆ, ಸಾಗುವಳಿ ಮಾಡ್ಲಿಕ್ಕೆ, ಅದ್ರದ್ದು ಏನಾದರೂ ಲೀಸ್ ಏನಾದ್ರು ಬಂದ್ರು ಕೂಡ ಲೀಸ್ ತಗೊಂಡು ಮತ್ತೆ ಪುನಃ ಮಠಕ್ಕೆ ಮರಳಿ ಕೊಡಿಸುವಂತ ಕೆಲಸಕ್ಕೆ GPA ಕೊಟ್ಟಿದ್ದಾರೆ ಭೀಮಣ್ಣನವರಿಗೆ. ಅದೇ ಗ್ರಾಮದಲ್ಲಿ ಸಿದ್ದನಗೌಡ ಅನ್ನುವಂಥವರಿಗೆ ಸಾಗುವಳಿ ಮಾಡ್ತಾ ಇದ್ರು. ಇದಕ್ಕಿಂತ ಮುಂಚೆ ನಮ್ಮ ದಲಿತ ಸಮುದಾಯದ ಮಾದಿಗ ಮತ್ತು ಶನವಾದಿ ಬೇರೆ ಬೇರೆ ಸಮಾಜದವರು ಕೂಡ ಭೂಮಿಯನ್ನು ಸಾಗುವಳಿ ಮಾಡ್ತಾ ಇದ್ರು. ಇದಕ್ಕಿಂತಾಗಿ ಈ ಸಿದ್ದನಗೌಡ ಅವರೆಲ್ಲರನ್ನ ಬಿಡಿಸಿ ದೌರ್ಜನ್ಯದಿಂದ
ಬಿಡಿಸಿ ತಾನು ಸಾಗುವಳಿ ಮಾಡಿ ಒಂದು 2-3 ವರ್ಷ ಸಾಗುವಳಿ ಮಾಡಿಕೊಂಡು ಉದ್ದೇಶಪೂರ್ವಕವಾಗಿ ಒಬ್ಬ ನಕಲಿ ವ್ಯಕ್ತಿಯನ್ನು ತಯಾರಿಸಿಕೊಂಡು ಇದೇ ನಮ್ಮ ರಾಯಚೂರು ತಾಲೂಕಿನ ಉಪ್ರಾಳಗೋಡ್ಯಾಳ ಗ್ರಾಮದಲ್ಲಿ ಸಿದ್ದಗೌಡ ಅಕ್ಕ ಮತ್ತು ಮಾಮರಿದ್ದಾರೆ. ಆ ಉಪ್ರಾಳಗೋಡ್ಯಾಳದಲ್ಲಿ ಬಸಣ್ಣ ತಂದೆ ನರಸಪ್ಪ ನಾಯಕ್ ಇವರು ಪರಿಶಿಷ್ಟ ಅಮಾಯಕ. ಈ ಅಮಾಯಕ ಜನರನ್ನು ಕರ್ಕೊಂಡ್ಬಂದು ಅದೇ ರೀತಿ ಆಧಾರ್ ಕಾರ್ಡ್ಗಳನ್ನು ಕೂಡ ಸೃಷ್ಟಿ ಮಾಡಿ ಅವರಿಂದ ಸೇಲ್ಗಡೆ ಮಾಡಿಕೊಂಡಿದೆ ಎನ್ನುವ ರೀತಿಯಲ್ಲಿ ಈ ರೀತಿ ಸೃಷ್ಟಿ ಮಾಡಿದ್ದಾರೆ ಆಧಾರ್ ಕಾರ್ಡ್. ಯಾರಿಂದ ಯಾರಿಗೆ ಸೇಲ್ಡ್ ಆಗಿದೆ? ಬಸಣ್ಣಿಂದ ಸೇಲ್ಡ್ ಆಗಿದೆ. ಇದು ಮೂಲತಃ ಆಸ್ತಿ ಹುಡುಕೊಂಡು ಮಾಡಿದೆ. ಮೂಲತಃ ಕರಿಬಸಯ್ಯ ಸ್ವಾಮಿ ಹುಡುಕೊಂಡ ಅವ್ರು ಬಂದು ಮಾಡಿದ್ರೆ ತಾನೇ ಇವ್ರಿಗೆ ಆಗುತ್ತೆ. ಇಲ್ಲ, ಆಗಿಲ್ಲ. ಹಂಗಾಗಿ ನಾವು ಇವತ್ತು ಪತ್ರಿಕೋಟಿ ಮೂಲಕ ಆಧಾರ್ ಕಾರ್ಡ್ ಕರಪ್ಷನ್ ಮಾಡಿ ಆ ಸರ್ವಿಸ್ ಆಧಾರ್ ಕಾರ್ಡ್ ನಲ್ಲಿ ಅಟೆಂಡ್ ಮಾಡಿದ್ರು. ಏನಂತಿದೆ ಇದು ಬಸಣ್ಣ ಅಂತ ಮಾಡಿದ್ರು. ಬಸವಣ್ಣ ತಗೊಂಡೋಗಿ ಕರಿಬಸಯ್ಯ ಸ್ವಾಮಿ ಹುಡುಕೊಂಡು ಮಠ ಅಂತ ಆಧಾರ್ ಕಾರ್ಡ್ ಅಲ್ಲಿ ಕರೆಕ್ಷನ್ ಮಾಡಿ. ಈ ಸಂದರ್ಭದಲ್ಲಿ ಹನುಮೇಶ ಆರೋಳಿ, ಡ್ಯಾನಿಯಲ್, ಸುರೇಶ್ ರಾಮಕೃಷ್ಣ, ಮಾರ್ಕ್, ಉದಯ್ ಕುಮಾರ್, ರಾಮಮೂರ್ತಿ, ಭೀಮಣ್ಣ ಸೇರಿ ಅನೇಕರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್ ನಂತರ ಮೆಗನಿಸ್ ಮುಂದುವರಿಯುತ್ತದೆ. ಮಾರಿಕಾಂಬಾ ದೇವಿ ಜ್ಯೋತಿಷಾಲಯ, ಪಂಡಿತ್ NS ಭಟ್, ವಿಳಾಸ ಸಿಟಿ ಟಾಕೀಸ್ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ದೂರದ ಊರಿನವರಿಗೆ ಫೋನ್ ನ ಮೂಲಕ ಪರಿಹಾರ ತಿಳಿಸುತ್ತಾರೆ. ನುಡಿದಂತೆ ನಡೆಯುವವರು. ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಸಾಲಬಾಧೆ, ವ್ಯಾಪಾರದಲ್ಲಿ ತೊಂದರೆ, ವಿವಾಹ ಅಡೆತಡೆ, ಆರೋಗ್ಯದಲ್ಲಿ ತೊಂದರೆ, ಶತ್ರುಗಳ ಕಿರಿಕಿರಿ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಮನೆಯಲ್ಲಿ ಅಶಾಂತಿ, ಇಷ್ಟಪಟ್ಟವರು ನಿಮ್ಮಂತಾಗಲು, ಅತ್ತೆ ಸೊಸೆ ಕಿರಿಕಿರಿ, ಗಂಡ ಹೆಂಡತಿ ಸಮಸ್ಯೆ, ಇನ್ನು ಎಲ್ಲೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ನಿಗೂಢ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ. 3 ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸರಸ್ವತಿ ಯಂತ್ರ, ಮಾಂಗಲ್ಯ ಭಾಗ್ಯಕ್ಕಾಗಿ ಸ್ವಯಂವರ ಕವಚ, ಧನ ಪ್ರಾಪ್ತಿಗೆ ಶ್ರೀಲಕ್ಷ್ಮಿ ಕವಚ, ವಾಸ್ತು ದೋಷ ನಿವಾರಣೆಗೆ ಅಷ್ಟದರಿದ್ರ ನಿವಾರಣಾ ಕವಚ. ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಕೇವಲ 3 ದಿನದಲ್ಲಿ ಪರಿಹಾರ ಶತಸಿದ್ಧ. ಈಗಲೇ ಸಂಪರ್ಕಿಸಿ 8861952825. ಬ್ರೇಕ್ನ ನಂತರ ಮೆಗನಿಸ್ಗೆ ಸ್ವಾಗತ. ಚಿತ್ರದುರ್ಗ ಸಮಾವೇಶದಲ್ಲಿ SC/ST ಸಮುದಾಯಕ್ಕೆ ಮೀಸಲು ಹಂಚಿಕೆಯಲ್ಲಿ ಆಗಿರುವ ಅನ್ಯಾಯ ವಿರುದ್ಧ ಮಾತನಾಡುವಾಗ ಮಾಜಿ ಸಚಿವ ಕೆ. ಶಿವನಗೌಡ ನಾಯ್ಕ ಹೇಳಿಕೆಯನ್ನು ತಪ್ಪಾಗಿ ಅರ್ಥಿಸಿಕೊಂಡು ವಿನಾಕಾರಣ ಖಂಡನ ಹೇಳಿಕೆಗಳನ್ನು ನೀಡಲಾಗುತ್ತಿದೆ ಎಂದು ರಂಗನಾಥ್ ವಕೀಲ್ ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಪಾಳಕ್ಕೆ ಹೊಡೆಯುವುದು ಉದ್ದೇಶ ಇಲ್ಲದೆ ಅವರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹೊರತು ಉದ್ದೇಶವಿಲ್ಲ. ಅವರ ಹೆಗ್ಗಳಿಕೆಯೆನಿಸದೆ ಇರುವವರು ವಿನಾಕಾರಣ ಖಂಡಿಸಿ ಹೇಳುತ್ತಿರುವುದು ದುರದೃಷ್ಟಕರ. ರಾಜಕೀಯ ತೇಜವದೆ ಪ್ರತಿಭಟಿಸುವುದಾಗಿ FIR ದಾಖಲಿಸುವುದಾಗಿ ಹೇಳುತ್ತಿದ್ದಾರೆ. ರಾಜಕೀಯ ಪ್ರೇರಿತವಾಗಿ FIR ದಾಖಲಿಸಿದರೆ ಹೈಕೋರ್ಟ್ ಮೊರೆ ಹೋಗುವುದಾಗಿ ಹೇಳಿದರು. ಅವರ ಒಂದು ಘನತೆಯನ್ನು ಕಡಿಮೆ ಮಾಡಿದಾಗ ಮತ್ತು ಅವರ ಒಂದು ಮಾನ ಮರ್ಯಾದೆಗಳನ್ನು ತೆಗೆಯುವುದು ಸಮಾಜದಲ್ಲಿ SC/ST ಏನು ಮೀಸಲಾತಿ ಸಿಗ್ತಾರೋ ಅದರ ಬಗ್ಗೆ ಅವರು ಶಿವನಾಯಕರು ಎಚ್ಚೆತ್ತುಕೊಳ್ಳುವಂತ ಒಂದು ರಾಜ್ಯ ಸರ್ಕಾರದಲ್ಲಿ ಮಂತ್ರಿ ಆಗಿರುವಂತಹ ಸಮಾಜ ಕಲ್ಯಾಣ ಸಚಿವರಿಗೆ ಒಂದು ಎಚ್ಚರಿಕೆ ನೀಡಿದ್ದಾರೆ. ಮತ್ತು ಈ ದಿನದಲ್ಲಿ ಮಾದೇವಪ್ಪನವರು SC/ST ಈ ಒಂದು ಸಮಾಜದಲ್ಲಿ ಶಿಕ್ಷಣದಲ್ಲಿ ಆಗಲಿ ಮತ್ತು ಬೇರೆ ಬೇರೆ ಇನ್ನ ಉದ್ಯೋಗಾವಕಾಶಗಳಲ್ಲಾಗಲಿ ನಮ್ಮ ಸಮಾಜಕ್ಕೆ SC/ST ಏನು ಸೌಲಭ್ಯಗಳು ಮತ್ತು ಏನು ಶಿಕ್ಷಣಕ್ಕೆ ಕುಂದುಕೊರತೆಗಳು ಸಿಗ್ತಾವ ಅನ್ನೋ ಶಿಕ್ಷಣ ಬಗ್ಗೆ ಎಚ್ಚರಿಕೆಯನ್ನು ತಿಳಿಸಿದ್ದಾರೆ. ಬೇರೆ ರೀತಿ ಟೈಪ್ ಹೈಕೋರ್ಟ್ನಲ್ಲಿ ನ್ಯಾಯಾಲಯದಲ್ಲಿ ಒಂದು ನಾವು ಡಿಫರೆನ್ಸ್ ಪಾಸಿಂಗ್ ಮಾಡಿಸ್ಬೇಕು ಹೇಳಿದ್ದೀವಿ. ಹೌದ್ರಿ, ಅವರು ಮುಂದಿನ ದಿನಗಳಲ್ಲಿ ತನಿಖೆ ಆಗಿಲ್ಲ ಸರ್, ತನಿಖೆ ಅದಾಗಿಯೂ ಕೂಡ ಕೆಲವರು ಕೇವಲ ರಾಜಕೀಯ ತೇಜೋದಕ್ಕಾಗಿ ಕೆ. ಶಿವನಾಯಕರು
ಈ ಸಂದರ್ಭದಲ್ಲಿ ಲಾಲಪ್ಪ ನಾಯಕ್, ರವಿಕುಮಾರ್, ರಾಜಶೇಖರ್, ವೆಂಕಟೇಶ ಇತರರು ಇದ್ದರು. ಸ್ವಾತಂತ್ರ್ಯ ಸಂಗ್ರಾಮದ ಮಹಾನ್ ಕ್ರಾಂತಿಗಳಾದ ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಅವರ ಹುತಾತ್ಮ ದಿನವನ್ನು ಎಐಡಿಎಸ್ಒ, ಎಐಡಿವೈಒ, ಎಐಎಂಎಸ್ಎಸ್ ಸಂಘಟನೆ ವಸತಿಯಿಂದ ನಗರದ ಭಗತ್ ಸಿಂಗ್ ವೃತ್ತದಲ್ಲಿ ಆಚರಿಸಲಾಯಿತು. ಸಾಯಿದ್ ಬಶೀರ್ ಅಹಮದ್ ಹೊಸಮನಿ, ಎಐಯುಟಿಯುಸಿ ಜಿಲ್ಲಾ ಕಾರ್ಯದರ್ಶಿ ಮಹೇಶ್ ಚಿಕ್ಕಲಪರವಿ, ಎಐಎಂಎಸ್ಎಸ್ ಜಿಲ್ಲಾ ಸಂಘಟಕರಾದ ಸರೋಜ ಗೋನವರ್ ಅವರು ಕ್ರಾಂತಿಕಾರಿಗಳ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು. ಎಐಡಿವೈಒ ಜಿಲ್ಲಾಧ್ಯಕ್ಷ ಚನ್ನಬಸವ ಜೇನಿಕಲ್ ಮಾತನಾಡಿ, ಭಗತ್ ಸಿಂಗ್ ಅವರು ಯಾವತ್ತೂ ಜೀವನದಲ್ಲಿ ರಾಜಿ ಮಾಡಿಕೊಳ್ಳಲಿಲ್ಲ. ನಂಬಿದ ತತ್ವಕ್ಕಾಗಿ ಜೀವನವನ್ನೇ ಕೊಟ್ಟರು. ಬ್ರಿಟಿಷರ ವಿರುದ್ಧ ರಾಜಿ ಮಾಡಿಕೊಳ್ಳದೆ ನಗುನಗುತ್ತ ಗಲ್ಲಿಗೆ ಹೋದರು. ಬ್ರಿಟಿಷರನ್ನು ಭಾರತದಿಂದ ಓಡಿಸುವುದು ಮಾತ್ರ ಅವರ ಗುರಿಯಾಗಿರಲಿಲ್ಲ. ಅವರ ಗುರಿ ಲೆನಿನ್ ನೇತೃತ್ವದಲ್ಲಿ ರಾಷ್ಟ್ರದಲ್ಲಿ ನಡೆದ ಸಮಾಜವಾದಿ ಕ್ರಾಂತಿಯಂತೆ ಭಾರತದಲ್ಲಿ ಕೂಡ ಸಮಾಜವಾದಿ ಕ್ರಾಂತಿ ನೆರವೇರಿಸಲು ಪಣ ತೊಟ್ಟಿದ್ದರು. ಅದಕ್ಕಾಗಿ ತಮ್ಮ ಜೀವನ ಬಲಿದಾನ ಮಾಡಿದರು. ಬ್ರಿಟಿಷರು ಅವರನ್ನು ಗಲ್ಲಿಗೆ ಹಾಕಿದರು. ಆಗ ಭಗತ್ ಸಿಂಗ್, ನನ್ನನ್ನು ಗಲ್ಲಿಗೆ ಹಾಕಬಹುದು, ನನ್ನ ವಿಚಾರಗಳನ್ನು ನಾಶ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದರು. ಇದು ದೇಶವು ಆರ್ಥಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಬಿಕ್ಕಟ್ಟಿನಲ್ಲಿದೆ. ಒಂದು ಕಡೆ ಶಿಕ್ಷಣ ಸಂಪೂರ್ಣವಾಗಿ ಖಾಸಗೀಕರಣವಾಗುತ್ತಿದ್ದು, ಕೆಪಿಎಸ್ ಮ್ಯಾಗ್ನೆಟ್ ಹೆಸರಿನಲ್ಲಿ 40,000ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮುಚ್ಚಲು ಹೊರಟಿದೆ. ಇನ್ನು ಮಹಿಳೆಯರ ಮೇಲಿನ ದೌರ್ಜನ್ಯ ಮತ್ತು ಅತ್ಯಾಚಾರ ದಿನ ದಿನ ಜಾಸ್ತಿಯಾಗುತ್ತಿದೆ. ಕಷ್ಟಪಟ್ಟು ದುಡಿಯುವ ರೈತರ ಬೆಳೆಗೆ ಬೆಲೆ ಇಲ್ಲದಂತೆ ಲಕ್ಷಾಂತರ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ಎಲ್ಲಾ ಸಮಸ್ಯೆಗಳ ವಿರುದ್ಧ ದೇಶದ ವಿದ್ಯಾರ್ಥಿ, ಯುವಜನ, ಮಹಿಳೆಯರು ಒಗ್ಗಟ್ಟಿನಿಂದ ಭಗತ್ ಸಿಂಗ್ ಕಂಡ ಶೋಷಣೆ ರಹಿತ ಸಮಾಜ ನಿರ್ಮಾಣ ಮಾಡುವುದು ನಮ್ಮೆಲ್ಲರ ಮೇಲೆ ಜವಾಬ್ದಾರಿಯಾಗಿದೆ ಎಂದರು. ಕೃಷಿ ವಿವಿ ಸಂಶೋಧನಾ ವಿದ್ಯಾರ್ಥಿ, ಎಐಡಿವೈಒ ಸದಸ್ಯ ಶಿವಪ್ಪ ಅಸ್ಕ್ಯಾಳ್ ಮಾತನಾಡಿ, ಭಗತ್ ಸಿಂಗ್ ಅವರ ಪುಸ್ತಕ ಪ್ರೇಮಿಯಾಗಿದ್ದರು. ಅತಿ ಕಡಿಮೆ ವಯಸ್ಸಿನಲ್ಲಿ ಬಹಳಷ್ಟು ಪುಸ್ತಕವನ್ನು ಓದಿದ್ದರು. ಭಾರತದಲ್ಲಿ ಕ್ರಾಂತಿಯಾಗಬೇಕೆಂದರೆ ಗನ್ನಿನ ಜೊತೆಗೆ ಪೆನ್ನಿನ ಅವಶ್ಯಕತೆ ಇದೆ ಎಂದು ಅರಿತಿದ್ದರು. ಭಗತ್ ಸಿಂಗ್ ಮೇಲೆ ಜಲಿಯನ್ ವಾಲ್ಬಾಗ್ ಘಟನೆ ಅತ್ಯಂತ ಗಾಢವಾದ ಪರಿಣಾಮವನ್ನು ಬೀರಿತ್ತು. ಹಾಗಾಗಿ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಬ್ರಿಟಿಷರ ದಬ್ಬಾಳಿಕೆ ವಿರುದ್ಧ ಹೋರಾಡುವ ಸಂಕಲ್ಪ ಅವರು ತೊಟ್ಟಿದ್ದರು. ಭಗತ್ ಸಿಂಗ್ ಅವರ ನೇತೃತ್ವದ ಕ್ರಾಂತಿಕಾರಿಗಳ ಗುಂಪು ಜಾತಿ ಪದ್ಧತಿ, ಕೋಮುವಾದದಂತಹ ಸಾಮಾಜಿಕ ಪಿಡುಗುಗಳ ವಿರುದ್ಧ ರಾಜರಹಿತವಾಗಿ ಹೋರಾಟ ನಡೆಸುವುದು ಎಂದು ತಿಳಿಸಿದರು. ಇನ್ನೊಂದು 40 ದಿನ 50 ದಿನ ಉಳ್ಕೊಂಡಿತ್ತು. ಫೆಬ್ರವರಿ 2ನೇ ತಾರೀಕು ಲೇಖನ ಬರ್ತಿರೋರು ಭಗತ್ ಸಿಂಗ್ ಯುವ ಕ್ರಾಂತಿಕಾರಿಗಳಿಗೆ ಅಂತ ಹೇಳ್ಬಿಟ್ಟು ಒಂದು ಲೇಖನ ಬರ್ತಾರೆ. ಆ ಲೇಖನದಲ್ಲಿ ಬಹಳ ಸ್ಪಷ್ಟವಾಗಿ ನಮ್ಮ ದೇಶದ ಹೋರಾಟ, ನಮ್ಮ ದೇಶ ಏನಾಗಬೇಕು ಮುಂದೆ ಅನ್ನೋದ್ರ ಬಗ್ಗೆ ಬಹಳ ಸ್ಪಷ್ಟವಾದ ನುಡಿಗಳನ್ನು ಹೇಳಿದ್ದಾರೆ ಅವರು. ಆವತ್ತಿನ ಕಾಂಗ್ರೆಸ್ ಯಾವ ರೀತಿ ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿ ರಾಜಿ ಮಾಡ್ಕೊಳ್ತಾ ಇತ್ತು. ಇನ್ನೊಂದು 40 ದಿನ 50 ದಿನ ಉಳ್ಕೊಂಡಿತ್ತು. ಫೆಬ್ರವರಿ 2ನೇ ತಾರೀಕು ಲೇಖನ ಬರ್ತಿರೋರು ಭಗತ್ ಸಿಂಗ್ ಯುವ ಕ್ರಾಂತಿಕಾರಿಗಳಿಗೆ ಅಂತ ಹೇಳ್ಬಿಟ್ಟು ಒಂದು ಲೇಖನ ಬರ್ತಾರೆ. ಆ ಲೇಖನದಲ್ಲಿ ಬಹಳ ಸ್ಪಷ್ಟವಾಗಿ ನಮ್ಮ ದೇಶದ ಹೋರಾಟ, ನಮ್ಮ ದೇಶ ಏನಾಗಬೇಕು ಮುಂದೆ ಅನ್ನೋದ್ರ ಬಗ್ಗೆ ಬಹಳ ಸ್ಪಷ್ಟವಾದ ನುಡಿಗಳನ್ನು ಹೇಳಿದ್ದಾರೆ ಅವರು. ಆವತ್ತಿನ ಕಾಂಗ್ರೆಸ್ ಯಾವ ರೀತಿ ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿ ರಾಜಿ ಮಾಡ್ಕೊಳ್ತಾ ಇತ್ತು. ಎಐಡಿಎಸ್ಒ ಜಿಲ್ಲಾ ಕಾರ್ಯದರ್ಶಿ ಬಸವರಾಜ್, ಎಐಡಿವೈಒ ಜಿಲ್ಲಾ ಕಾರ್ಯದರ್ಶಿ ವಿನೋದ್ ಕುಮಾರ್, ಕಾರ್ಮಿಕ ಮುಖಂಡರಾದ ಮಹೇಶ್ ಚಿಕ್ಕಲಪುರ್ವಿ, ನಂದಗೋಪಾಲ್, ಅಂಬಿಕಾ, ಮೌನೇಶ್, ಶಿವಕುಮಾರ್, ಬಸವರಾಜ್ ದೇಸಾಯಿ ಸೇರಿದಂತೆ ಅನೇಕರಿದ್ದರು. ಜಿಲ್ಲೆಯಲ್ಲಿ ಮಾರ್ಚ್ 23ರಂದು ವಿಜ್ಞಾನ ಪತ್ರಿಕೆಯ ವಿಷಯಕ್ಕೆ ಪರೀಕ್ಷೆ ನಡೆದಿದ್ದು, ಈ ಪರೀಕ್ಷೆಗೆ ಒಟ್ಟು 30,913 ವಿದ್ಯಾರ್ಥಿಗಳು ಹಾಜರಾಗಿದ್ದಾರೆ. ಉಳಿದಂತೆ 705 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಜಿಲ್ಲೆಯ ದೇದುರ್ಗ ತಾಲೂಕಿನಲ್ಲಿ 4,908 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು 89 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಲಿಂಗಸೂರು ತಾಲೂಕಿನಲ್ಲಿ 6,816 ಹಾಜರು, 121 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಮಾನ್ವಿ ತಾಲೂಕಿನಲ್ಲಿ 5,527 ವಿದ್ಯಾರ್ಥಿಗಳು ಹಾಜರು ಹಾಗೂ 117 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ರಾಯಚೂರು ತಾಲೂಕಿನಲ್ಲಿ 9,344 ಹಾಜರಾಗಿದ್ದಾರೆ, 830 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ ಹಾಗೂ ಸಿಂಧನೂರು ತಾಲೂಕಿನಲ್ಲಿ 5,628 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದಾರೆ. ಉಳಿದಂತೆ 88 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ ಎಂದು ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.
ಟ್ರಾಕ್ಟರ್ಗೆ ಬೈಕ್ ಡಿಕ್ಕಿ ಹೊಡೆದ ಪರಿಣಾಮ ಇಬ್ಬರು ಯುವಕರು ಮೃತಪಟ್ಟಿರುವ ಘಟನೆ ತೆಲಂಗಾಣದ ಗಟ್ಟು ಗ್ರಾಮದ ಸಮೀಪದ ಬರ್ಗೇರ ಗ್ರಾಮದ ಬಳಿ ಜರುಗಿದೆ. ಮೃತಪಟ್ಟಿರುವ ಯುವಕರು ರಾಯಚೂರು ತಾಲೂಕಿನ ದೇವನಪಲ್ಲಿ ಗ್ರಾಮದ ಹುಲಿಗೆಪ್ಪ 40, ತಿಮ್ಮಪ್ಪ, ಗೌಸ್ನಗರ್ 35 ಎಂದು ತಿಳಿದು ಬಂದಿದೆ. ಮರ್ಚಲ ಗ್ರಾಮದ ಟ್ರ್ಯಾಕ್ಟರ್ ಮಾಲೀಕ ಮುಕ್ಕೇರಯ್ಯ ಚಿನ್ನೋನಿಪಳ್ಳೆ ಪ್ರದೇಶದಲ್ಲಿ ಕಂಕಾರು ಖಾಲಿ ಮಾಡಿ ಮರ್ಚಲ್ ಕಡೆಗೆ ತೆರಳುತ್ತಿದ್ದಾಗ ಬಲ್ಗೇರೆ ಸಮೀಪ ಕಾಲುವೆ ಹತ್ತಿರ ಒಂದು ಕಾರು ಕೆಟ್ಟು ನಿಂತಿತ್ತು. ಅವರಿಗೆ ಸಹಾಯ ಮಾಡಲು ಟ್ರ್ಯಾಕ್ಟರ್ ಅನ್ನು ರಸ್ತೆ ಬದಿಯಲ್ಲಿ ನಿಲ್ಲಿಸಿ ಹೋಗಿದ್ದ ಈ ವೇಳೆಯಲ್ಲಿ ದೇವನಪಳ್ಳಿಯ ಹುಲಿಗೆಪ್ಪ ಮತ್ತು ತಿಮ್ಮಪ್ಪ ಗೌಸ್ನಗರ್ ಅವರು ಐಜ್ ಮಂಡಳದ ವರಿಕೋಟ ಯಂತ್ರ ತಯಾರು ಬೈಕಿನಲ್ಲಿ ತೆರಳುತ್ತಿದ್ದರು. ಈ ವೇಳೆ ಮಲ್ಗೇರ ಸಮೀಪದ ರಸ್ತೆ ಬದಿಯಲ್ಲಿ ನಿಲ್ಲಿಸಿದ್ದು ರಾತ್ರಿ ಸಮಯದಲ್ಲಿ ಟ್ರ್ಯಾಕ್ಟರ್ ಕಾಣದಿದ್ದಾಗ ಟ್ರ್ಯಾಕ್ಟರ್ಗೆ ಡಿಕ್ಕಿ ಹೊಡೆದಿದ್ದಾರೆ. ಅಪಘಾತದ ಪರಿಣಾಮ ಬೈಕಿನಲ್ಲಿದ್ದ ಇಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ನಂತರ ಅವರ ಮೃತದೇಹಗಳನ್ನು ಗದ್ವಾಲ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಪರಿಶಿಷ್ಟ ಜಾತಿಗಳ ಒಳ ಮೀಸಲಿಲ್ಲದೆ ಸರ್ಕಾರಿ ನೇಮಕಾತಿಗೆ ರಾಜ್ಯ ಸರ್ಕಾರ ಹೈಕೋರ್ಟಿಗೆ ಮಾಹಿತಿ ಸಲ್ಲಿಕೆ. ಸಚಿವ ಸಂಪುಟ ತೀರ್ಮಾನ ಗೊಂದಲ. ಮಹೇಂದ್ರ ಕುಮಾರ್ ಮಿತ್ರ. ಆದ್ಯ ದೇವರ ದಾಸಿಮಯ್ಯ ಜಯಂತಿ ಸನ್ಮಾರ್ಗಕ್ಕೆ ದಾರಿ ತೋರಿದ ದಾಸಿಮಯ್ಯ ಕುಮಾರಸ್ವಾಮಿ. ವಿಶ್ವಕರ್ಮ ಸಮಾಜ ಎಸ್ಟಿಗೆ ಸೇರಿಸಲು ಆಗ್ರಹಿಸಿ ಮಾರ್ಚ್ 25ರಂದು ಪಂಜಿನ ಮೆರವಣಿಗೆ. ಮಾರುತಿ ಬಡಿಗೇರ್. 25ರಂದು ಬಲಗೈ ಸಂಬಂಧಿತ ಜಾತಿಗಳಿಂದ ಬೆಂಗಳೂರಿನಲ್ಲಿ ಪ್ರತಿಭಟನೆ. ಮಾಲ ಮಹಾಸಭಾ ಬೆಂಬಲ. ಭಾಸ್ಕರ್ ರಾಜ್. ಆರೋಲಿಯಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಜಮೀನು ಲಪಟಾಯಿಸಲು ಪ್ರಯತ್ನ. ನೋಂದಣಿ ಖರೀದಿ ಪತ್ರ ರದ್ದುಗೊಳಿಸಲು ನರಸಿಂಹರಾವ್ ಆಗ್ರಹ. ಮಾಜಿ ಸಚಿವ ಕೆ ಶಿವನಗೌಡ ಹೇಳಿಕೆಗೆ ಖಂಡನ. ಹೇಳಿಕೆ ತೇಜಾವಧೆ ಮಾಡುವ ಪ್ರಯತ್ನ. ರಂಗನಾಥ್. ಹುತಾತ್ಮರ ದಿನಾಚರಣೆ ಶೋಷಣೆ ರಹಿತ ಸಮಾಜ ನಿರ್ಮಾಣಕ್ಕೆ ಸಹಕಾರ ಅಗತ್ಯ. ಚನ್ನಬಸವ ಜೇನಿಕಲ್. SSLC ಪರೀಕ್ಷೆ 705 ವಿದ್ಯಾರ್ಥಿಗಳು ಗೈರು. ಗಟ್ಟು ಗ್ರಾಮದ ಬಳಿ ರಸ್ತೆ ಅಪಘಾತ. ದೇವನಪಲ್ಲಿ ಗ್ರಾಮದ ಇಬ್ಬರು ಯುವಕರು ಸಾವು.